ಭಗವದ್ಗೀತಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 18 ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಕನ್ನಡ ಅನುವಾದ. ಯಾರ ಬುದ್ಧಿ ಪರಮಾತ್ಮನಲ್ಲೇ ನೆಲೆಸಿದೆಯೋ, ಯಾರ ಆತ್ಮ ಅವನಲ್ಲೇ ಲೀನವಾಗಿದೆಯೋ, ಯಾರು ಅವನಲ್ಲೇ ದೃಢನಿಷ್ಠೆ ಹೊಂದಿ ಅವನನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುವರೋ ಅವರು ಜ್ಞಾನದಿಂದ ಪಾಪವನ್ನು ತೊಳೆದು ಪುನರ್ಜನ್ಮವಿಲ್ಲದ ಸ್ಥಿತಿಗೆ ಸೇರುತ್ತಾರೆ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನದಿಂದ ಮುಕ್ತಿಯ ಮಾರ್ಗವನ್ನು ಬಹಳ ಆಳವಾಗಿ ವಿವರಿಸುತ್ತಾರೆ. ಇಲ್ಲಿ ಭಕ್ತಿ ಕೇವಲ ಭಾವನೆಯಲ್ಲ, ಬುದ್ಧಿ, ಆತ್ಮ ಮತ್ತು ಜೀವನದ ಗುರಿ ಎಲ್ಲ ಒಂದೇ ದಿಕ್ಕಿನಲ್ಲಿ ಸಾಗುವ ಸ್ಥಿತಿ. ದೇವರಲ್ಲಿ ನೆಲೆಸಿದ ಬುದ್ಧಿ ಮತ್ತು ಜ್ಞಾನದಿಂದ ಶುದ್ಧವಾದ ಮನಸ್ಸೇ ಶಾಶ್ವತ ಮುಕ್ತಿಯ ದಾರಿಗೆ ಸೇರುತ್ತದೆ ಎಂದು ಹೇಳುತ್ತಾರೆ.